ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರಿ ಎಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಾನು ಹಳೆ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು. ಹಳೆ Insta360 ಅದು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಆ ಕ್ಯಾಮ್ರಾನ ಇಟ್ಕೊಂಡು ನಾನು ವಿಡಿಯೋಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಬೇಜಾರಾಯ್ತು. ಎವ್ರಿ ಟೈಮ್ ಅದು ನನಗೆ ಕ್ವಾಟ್ಲೆ ಕೊಡ್ತಾನೆ ಇತ್ತು. ಅದಕ್ಕೆ ನಾನು ಕ್ಯಾಮ್ರಾ ಚೇಂಜ್ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟು ಕ್ಯಾಮ್ರಾನ ಚೇಂಜ್ ಮಾಡ್ಬಿಟ್ಟೆ. ಇನ್ನೇನ್ ಅನ್ಬಾಕ್ಸ್ ಮಾಡ್ತಾ ಇದೀವಿ ನಾವು ಇವಾಗ. ಲೇಟ್ ಮಾಡೋದ್ ಬೇಡ, ಅನ್ಬಾಕ್ಸ್ ಮಾಡ್ಬಿಡೋಣ. ಅನ್ಬಾಕ್ಸ್ ಮಾಡ್ತಾ ನಾನು ಮಾತಾಡ್ತೀನಿ. ಅದ್ರ ಪ್ರೈಸ್ ಎಷ್ಟು, ನಮ್ಗೆ ನಾರ್ಮಲ್ ಪ್ರೈಸ್ ಗಿನ್ನ ಇದು ಇನ್ನ ಎಷ್ಟು ಕಮ್ಮಿಗೆ ಬಿತ್ತು. ಯಾಕಂದ್ರೆ ನಾವು ಸೇಲ್ ಅಲ್ಲಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. Insta360 ಕ್ಯಾಮ್ರಾಸ್ ಅಲ್ಲಿ ಟಾಪ್ ನಾಚ್ ಕ್ಯಾಮ್ರಾ. ಅದು ಲಾಸ್ಟ್ 2 months ಬ್ಯಾಕ್ ಲಾಂಚ್ ಆಗಿದ್ದು ಆಕ್ಚುಲಿ. ಅದಕ್ಕೆ ತುಂಬಾ ಪ್ರೈಸ್ ಜಾಸ್ತಿ ಬಿತ್ತು. ಬಟ್ ನಾನು ಅಷ್ಟು ಪ್ರೈಸ್ ಕೊಟ್ಟು ತಗೊಳ್ಳೋಕೆ ಮೇನ್ ರೀಸನ್ 8K. ಯು ಕಾಂಟ್ ಇಮ್ಯಾಜಿನ್. ಆಕ್ಚುಲಿ ಅಷ್ಟು ಕ್ಲಾರಿಟಿ ಇರುತ್ತೆ. ಮಾಡೆಲ್ ನೇಮ್ ಬಂದ್ಬಿಟ್ಟು Insta360 X4 ಅಂತ. ಲೇಟ್ ಮಾಡೋದ್ ಬೇಡ, ಅನ್ಬಾಕ್ಸ್ ಮಾಡ್ಬಿಡೋಣ. ಇನ್ನೇನಿದ್ರು ಅನ್ಬಾಕ್ಸ್ ಮಾಡ್ತಾ ಮಾತಾಡೋಣ. ಬ್ರ್ಯಾಂಡ್ ನ್ಯೂ ನೋಡ್ಬೋದು ನೀವು. ಇದೇ ನಮ್ಮ ಕ್ಯಾಮ್ರಾ. ಸಾಕಾಗಿದೆಯಲ್ಲ, ಆ ಫೀಲೇ ಬೇರೆ ಗುರು. ಮಾಡೆಲ್ ಹೆಸರು ಬಂದ್ಬಿಟ್ಟು ಕಾಣಿಸ್ತಾ ಇದೆ ನಿಮಗೆ, Insta360 X4 ಅಂತ. ಇದು 8K ರೆಕಾರ್ಡ್ ಮಾಡ್ಬೋದು. ತುಂಬ ಅಂದರೆ ತುಂಬ ಕ್ಲಾರಿಟಿ ಬರುತ್ತೆ. 1 year ವಾರಂಟಿ ಬಿಲ್ ಇಲ್ಲಿ ಸ್ಕ್ಯಾನ್ಗಿನರ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. MRP ಬಂದ್ಬಿಟ್ಟು ನಮಗೆ 59,990 ರೂಪೀಸು, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಇದು ಬಾಕ್ಸಲ್ಲಿ ಏನೇನು ಕೊಡ್ತಾರೆ ಅಂತ. ಒಂದು ಕ್ಯಾಮ್ರಾ ಮತ್ತು ಕ್ಯಾಮ್ರಾಗೆ ಲೆನ್ಸ್ ಪ್ರೊಟೆಕ್ಟರ್, ಒಂದು ಲೆನ್ಸ್ ಗಾರ್ಡ್ ಅಂತ ಕರೀತಾರೆ, ಕೇಬಲ್ಲು, ಪೌಚ್ ಒಂದು, ಕ್ಲಾತು, ಕ್ವಿಕ್ ಸ್ಟಾರ್ಟ್ ಗೈಡ್ ಒಂದು. ಇದು ಆ್ಯಕ್ಚುಲಿ 72 MP ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಲೇಟ್ ಮಾಡೋದು ಬೇಡ, ಸೌಂಡ್ ಇದೆಯಲ್ಲ ಅದು. ಏನು ಸಕ್ಕತ್ತಾಗಿದೆಯಲ್ಲ ಗುರು. ಆ ಫೀಲೇ ಬೇರೆ ಇದೆ ಅದನ್ನು ಟಚ್ ಮಾಡ್ತಾ ಇದ್ರೆ. ಕ್ಯಾಮ್ರಾ ಸೈಡ್ಗೆ ಇಟ್ಬಿಡೋಣ, ಮತ್ತೆ ಮಾತಾಡೋಣ ಕ್ಯಾಮ್ರಾ ಬಗ್ಗೆ. ಕ್ಯಾಮ್ರಾ ಜೊತೆ ಏನೇನು ಬಂದಿದೆ ನೋಡೋಣ. ಇಷ್ಟ ಅನಿಸುತ್ತೆ. ಈ ಬಾಕ್ಸಲ್ಲಿ ಏನೇನು ಬಂದಿದೆ ನೋಡೋಣ. ಓಪನ್ ಮಾಡೋಣ. ಚೆನ್ನಾಗಿದೆ. ಪೌಚ್ ಒಂದು ಕೊಟ್ಟಿದ್ದಾರೆ. ಪೌಚು, ಒಂದು ಸೇಫ್ಟಿ ಗಾರ್ಡ್ ಒಂದು ಕೊಟ್ಟಿದ್ದಾರೆ. ಸೈಡ್ಗಿಡೋಣ. ಇದು ಕ್ಲೀನಿಂಗ್ ಕ್ಲಾತ್, ಲೆನ್ಸ್ ಕ್ಲೀನ್ ಮಾಡೋಕ್ಕೆ ಕ್ಲಾತ್ ಒಂದು ಕೊಟ್ಟಿದ್ದಾರೆ. ನಾನು ನೀಟಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಕೇಬಲ್ಲು. ಇದು ನೋಡ್ಬೋದು ನೀವು, ಸ್ಟಿಕ್ಕರ್ಸು Insta360. ಲೆನ್ಸ್ ಗಾರ್ಡ್ ಕೂಡ ನಮಗೆ ಬಾಕ್ಸಲ್ಲೇ ಬಂದುಬಿಡುತ್ತೆ, ಮತ್ತೆ ನಾವು ಎಕ್ಸ್ಟ್ರಾ ತಗೊಳ್ಳೋಂಗೆ ಇಲ್ಲ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಲೆನ್ಸ್ ಹೋದ್ರೆ ಅಂದರೆ ತುಂಬ ಕಷ್ಟ. ಇದಕ್ಕೆ ಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಏನೇನು ಬಂದಿದೆ ನಿಮ್ಗೆ ತೋರಿಸ್ಬಿಡ್ತೀನಿ ನೀಟಾಗಿ. ಇವು ನಮಗೆ ಬಾಕ್ಸಲ್ಲಿ ಬಂದಿರೋ ಕಂಟೆಂಟ್ಸು ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಬಂದ್ಬಿಟ್ಟು ನಮಗೆ ಲೆನ್ಸ್ನ ಕ್ಲೀನ್ ಮಾಡೋ ಕ್ಲಾತು. ಇದಾದಮೇಲೆ ಇದು ಪೌಚು, ನಾವು ಕ್ಯಾಮ್ರಾನ ಕ್ಯಾರಿ ಮಾಡೋಕ್ಕೆ. ಪ್ಲಸ್ ಏನಾದರೂ ಮೆಮೊರಿ ಕಾರ್ಡ್ಸು, ಸಣ್ಣ ಏನಾದರೂ ಕೇಬಲ್ಸ್ ಏನಾದರೂ ಇದ್ದರೆ ಹಾಕ್ಕೋಬೋದು ಇದೆ ಈಸಿಯಾಗಿ. Insta360 ಬ್ರ್ಯಾಂಡಿಂಗು. ಇದು ನಮಗೆ ಕ್ಯಾಮ್ರಾ, ಇದನ್ನು ಹೇಳ್ತೀನಿ ನಾನು. ಇದು ಬಂದ್ಬಿಟ್ಟು Type-C to Type-C ಕೇಬಲ್. ಫಾಸ್ಟ್ ಇದೆ ಅಂತ ಇದು, ನೋಡೋಣ. ಇವು ಬಂದ್ಬಿಟ್ಟು ನೋಡ್ಬೋದು ನೀವು, ಲೆನ್ಸ್ ಗಾರ್ಡ್ಸ್ ಇವು. ಇದರಲ್ಲಿ ಇಲ್ಲಿ ಬಂದಿರುತ್ತೆ. ನಾನು ನಿಮಗೆ ಆಗಬೇಕಾದ್ರೆ ತೋರಿಸ್ತೀನಿ. ಈ ಥರ ಇರುತ್ತೆ ಲೆನ್ಸ್ ಗಾರ್ಡ್ಸು, ನೋಡ್ಬೋದು ನೀವು. ಸೇಫ್ಟಿ ಪರ್ಪಸ್ ಇದು. ಇದು ಬಂದ್ಬಿಟ್ಟು ನಮಗೆ ಮೊಬೈಲ್ಗೆ ಪೌಚ್ ಇದ್ದಂಗೆ. ಇದು ಕೊಡೋಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡಾಗ ಗ್ರಿಪ್ ಇರುತ್ತೆ ಅಂತ. ಇದನ್ನು ನಾವು ಹಾಕ್ಕೊಂಡ್ರೆ ನೋಡೋಣ. ಇವೆಲ್ಲ ಸೈಡ್ಗೆ ಇಟ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಆನ್ ಮಾಡೋಣ. ಇವಾಗ ಲೈಟ್ ಬ್ಲಿಂಕ್ ಆಯಿತು, ಆನ್ ಆಯಿತು ಫೈನಲಿ. ನೆಕ್ಸ್ಟ್ Insta360, ಪ್ಲೀಸ್ ಡೌನ್ಲೋಡ್ ಯುವರ್ Insta360 ಅಂತ ಬಂದಿದೆ. ಆಕ್ಚುಲಿ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣನೇ ಲೆನ್ಸ್ ಗಾರ್ಡ್ ಹಾಕಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಇನ್ಸ್ಟಾಲ್ ಲೆನ್ಸ್ ಗಾರ್ಡ್ಸ್ ಅಂತ
ನೋಡ್ಬೋದು ನೀವು. ಅದು ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಎಲ್ಲ ತೋರಿಸ್ತಾ ಇದೆ. ಓಕೆ, ಗಾಟ್ ಇಟ್. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಲೆನ್ಸ್ ಗಾರ್ಡ್ಸ್ನ ಇವಾಗ ಹಾಕೋಣ. ಈ Insta360 ಲೆನ್ಸ್ ಏನಿದೆ, ಈ ಲೆನ್ಸ್ ಡ್ಯಾಮೇಜ್ ಆಗ್ದಿರಾ ಇಲ್ಲ ಸ್ಕ್ರ್ಯಾಚಸ್ ಬೀಳ್ದಿರಾ ಒಂದು ಒಳ್ಳೆ ವಿಷಯ ಅಂತ ಹೇಳ್ಕೋಬೇಕು. ಆ್ಯಕ್ಚುಲಿ ಲೆನ್ಸ್ ಗಾರ್ಡ್ಸು ಅವರೇ ಪ್ರೊವೈಡ್ ಮಾಡಿದ್ದಾರೆ ಬಾಕ್ಸಲ್ಲಿ. ತುಂಬ ಒಳ್ಳೆಯ ವಿಷಯ ಇದು. ನೋಡ್ಬೋದು ನೀವು, ಇದೇ ಲೆನ್ಸ್ ಅದು ನಿಮ್ಗೆ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದ್ದಾವೆ. ಯಾಕಂದರೆ ಅವರು ನಾವು ನಾರ್ಮಲಾಗಿ ಥರ್ಡ್ ಪಾರ್ಟಿ ಯೂಸ್ ಮಾಡಬೇಕಾಗಿತ್ತು. X3 ಕೂಡ ಥರ್ಡ್ ಪಾರ್ಟಿಗೆ ಯೂಸ್ ಮಾಡಬೇಕಾಗಿತ್ತು. ಬಟ್ ನಮಗೆ X4ಗೆ ಅಪ್ಗ್ರೇಡ್ ಮಾಡಿ ಅವರೇ ಲೆನ್ಸ್ ಕೊಟ್ಟಿದ್ದಾರೆ. ಬಟ್ ಇದು ತುಂಬ ಈಸಿಯಾಗಿ ಲೆನ್ಸ್ನ ಹಾಕ್ಬೋದು. ನೀವು ನೋಡ್ತಾ ಇರಿ, ನೀಟಾಗಿ ಹಾಕ್ತೀನಿ ನಾನು ಇವಾಗ. ಜಸ್ಟ್ ನಿಮಗೆ ಹುಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಜಸ್ಟು ಲಾಕ್ ಮಾಡಿ ಕಾಣಿಸ್ತಾ ಇದೆ. ಜಸ್ಟ್ ಹಿಂಗೆ ಜಸ್ಟ್ ಕೂತ್ಕೊಂಡು ಪ್ರೆಸ್ ಮಾಡಿ ಜಸ್ಟ್ ಥ್ರೆಡ್ ಮಾಡೋದಷ್ಟೇ. ಸೌಂಡ್ ಕೇಳಿಸ್ತಾ? ಅಷ್ಟೇ, ಲಾಕ್ ಆಗೋಯ್ತು. ಕಾಣಿಸ್ತಾ ಇದೆಯಾ ನಿಮಗೆ? ಎರಡು ಸೈಡ್ ಆಲ್ರೆಡಿ ಹಾಕಿದ್ದೀನಿ ನಾನು. ತುಂಬ ಅಂದರೆ ತುಂಬ ಸೇಫ್ಟಿ ಆ್ಯಕ್ಚುಲಿ. ಯಾಕಂದರೆ ಈ ಲೆನ್ಸ್ ಹೋಯ್ತು ಅಂದರೆ ತುಂಬ ಕಾಸ್ಟ್ಲಿ ಲೆನ್ಸು. ಅದ್ರ ಜೊತೆಗೆ ನಮಗೆ ಇಲ್ಲಿ ಸರ್ವಿಸ್ ಸೆಂಟರ್ ಇಲ್ಲ. ಮೇನ್ ಪ್ರಾಬ್ಲಮ್ ಅದು, ಸರ್ವಿಸ್ ಸೆಂಟರ್ ಇಲ್ಲ. ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನೀವು Insta360 ತೊಗೋಬೇಕಾದ್ರೆ. ನೋಡ್ಬೋದು ನೀವು ಲೆನ್ಸ್ ಗಾರ್ಡ್ಸು ಎರಡು ಸೈಡ್ ಹಾಕ್ಬಿಟ್ಟಿದ್ದೀನಿ. ನಾವು ಒಂದ್ಸಲಿ ಒಂದು ಫುಲ್ ಚಾರ್ಜ್ ಮಾಡಿದ್ರೆ ನಾವು ಯಾವ ರೆಸಲ್ಯೂಷನಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರೌಂಡ್ 4K ಆಗಿರಲಿ 5K ಆಗಿರಲಿ ಅರೌಂಡ್ 1.5 hour ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ Insta360 ಕಡೆಯಿಂದ. 8K ಆದರೆ ಅರೌಂಡ್ 40+ ಆರ್ 1 hour ಬರುತ್ತೆ, ಮಿನಿಮಮ್ 1 hour ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೊಂದು ಒಳ್ಳೆ ವಿಷಯ. ನಮಗೆ 1 hour ಬರಲಿಲ್ಲ ಅಂದರೆ ಒಂದು 40 minutes ಬಂದರೆ 8K ರೆಕಾರ್ಡಿಂಗಲ್ಲಿ ತುಂಬ ಒಳ್ಳೆಯದು. ಬ್ಯಾಟ್ರಿ ಮಾತ್ರ ಬ್ಯಾಕಪ್. ನಾನು ಮತ್ತೆ ಎಕ್ಸ್ಟ್ರಾ ಬ್ಯಾಟ್ರಿ ಅನ್ಸು ತರಿಸಿಲ್ಲ. ಯಾಕಂದರೆ ನಾವು ಇದು ಸೆಕೆಂಡ್ರಿ ಕ್ಯಾಮ್ರಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ನಮಗೆ ಮೇನ್ ಕ್ಯಾಮ್ರಾ ಗೋಪುರ ಇರುತ್ತೆ, ಇದು ಸೆಕೆಂಡ್ರಿ ಕ್ಯಾಮ್ರಾ. ಪ್ಲಸ್ ನಾವು ಬೈಕಲ್ಲಿ ಹೋದಾಗ 360 ರೆಕಾರ್ಡ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ. ಔಟ್ಸೈಡ್ ಲೊಕೇಶನ್ಸ್ ಹೋಗ್ತೀವಿ, ಗೋಪುರ ಬಂದ್ಬಿಟ್ಟು ನಾವು ಎತ್ ಕಡೆ ತಿರುಗಿದ್ರೆ ಹತ್ ಕಡೆ ಕ್ಯಾಪ್ಚರ್ ಮಾಡುತ್ತೆ ಅಷ್ಟೇ. ಬಟ್ Insta360 ಆ ಥರ ಅಲ್ಲ. ನಾವು ಒನ್ಸ್ ಗಾಡಿ ಮೇಲೆ ಮೌಂಟ್ ಮಾಡಿದ್ರೆ 360 ಡಿಗ್ರಿನೂ ರೆಕಾರ್ಡ್ ಮಾಡುತ್ತೆ. ನಾವು ಎಡಿಟಿಂಗಲ್ಲಿ ಎತ್ ಕಡೆ ಬೇಕಾದ್ರೆ ಹತ್ ಕಡೆ ತಿರುಗಿಸ್ಕೊಂಡು ವ್ಯೂನ ಚೇಂಜ್ ಮಾಡ್ಕೋಬಹುದು. ಅದಕ್ಕಾಗಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂಚೂರು ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಮಗೆ. ಇದು ಸೇಲಲ್ಲಿ ಬಂದಿದ್ದು ಅರೌಂಡು 53,990 rupees, ಅರೌಂಡ್ 54,000. MRP ಬಂದ್ಬಿಟ್ಟು ಅರೌಂಡ್ 60,000 ಇದೆ. ನಾರ್ಮಲ್ ಟೈಮಲ್ಲಿ ತಗೊಂಡಿದ್ರೆ 55,000 ಬೀಳ್ತಾ ಇತ್ತು. 1,000 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದು ಯಾಕಪ್ಪ ಅಂದರೆ ಇದು ರೀಸೆಂಟ್ಲಿ ಲಾಂಚ್ ಆಗಿರೋದ್ರಿಂದ ನಮಗೆ ಸೇಲಲ್ಲಿ ತುಂಬ ಕಮ್ಮಿ ಸಿಗಲಿಲ್ಲ. ನಾನು ಅರೌಂಡ್ 40-50 ಬಿಲೋ ಬರುತ್ತೆ ಅಂದ್ಕೊಂಡೆ, ಬಟ್ ಬರಲಿಲ್ಲ ಅದು. ಇದಕ್ಕಿಂತ X3 ಒಂದಿತ್ತು, ಅದು ಬಂದ್ಬಿಟ್ಟು 36,000 35,000 ಇತ್ತು X3. ಬಟ್ ನನಗೆ ಇದರಲ್ಲಿ ಬಂದಿರೋ ಆಪ್ಷನ್ಸ್ ಆಗಿರಲಿ, ಇದರಲ್ಲಿ ಬಂದಿರೋ ಅಪ್ಗ್ರೇಡ್ಸ್ ಆಗಿರಲಿ, 8K ಅದರಲ್ಲಿ ತುಂಬ ಆಪ್ಷನ್ಸು ಮತ್ತು ಇದರಲ್ಲಿ AI ಫೀಚರ್ಸ್ ಕೂಡ ಇದ್ದಾವೆ. ನಾನು ಹೋಗ್ತಾ ನಾನು ಅವನು ನನ್ನ ವೀಡಿಯೋಸಲ್ಲಿ ಬರ್ತವೆ, ನೋಡ್ತೀರಾ ನೀವು. ತುಂಬ ಚೆನ್ನಾಗಿರುತ್ತೆ. ನಮಗೆ 1 hour ಬಂದ್ಬಿಟ್ಟು ಹಳೆ 360 ಕ್ಯಾಮ್ರಾ ಅರೌಂಡ್ 410 grams ಇತ್ತು, ತುಂಬ ವೆಯ್ಟ್ ಇತ್ತದು. ಬಟ್ ನಮಗೆ ಈ ಕ್ಯಾಮ್ರಾ ಆ ಥರ ಅಲ್ಲ, ಅರೌಂಡ್ 203 grams ಇದೆ, ತುಂಬ ವೆಯ್ಟ್ಲೆಸ್ ಆಗಿದೆ. ಬಟ್ ಕ್ಯಾಮ್ರಾ ಒಂಚೂರು ದೊಡ್ಡದಾಗಿ ಅನಿಸುತ್ತೆ ನನಗೆ ಯೂಸ್ ಮಾಡೋಕ್ಕೆ. ಬಟ್ ಯೂಸ್ ಮಾಡ್ತಾ ಮೇ ಬಿ ಅಭ್ಯಾಸ ಆಗ್ಬೋದು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನಿಮಗೆ ಬ್ಯಾಟ್ರಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಒಂದ್ಸಲಿ. ನೋಡ್ಬೋದು ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆ, ಇದು ಬ್ಯಾಟ್ರಿ ಚಾಂಬರು. ನಾವು ಜಸ್ಟ್ ಇಲ್ಲಿ ಲಾಕ್ಸ್ ಕೊಟ್ಟಿದ್ದಾರೆ, 2 ಲಾಕ್ಸು. ಜಸ್ಟ್ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ಆಟೋಮೆಟಿಕ್ಲಿ ಈಚೆಗೆ ಬಂದ್ಬಿಡುತ್ತೆ. ನೋಡ್ಬೋದು ನೀವು ಬ್ಯಾಟ್ರಿ ಅರೌಂಡ್ ನಮಗೆ 2290 mAh ಬ್ಯಾಟ್ರಿ. ವಿಡಿಯೋ ತೆಗಿಯೋ ಟೈಮಿಂಗ್ ಕೂಡ ಅರೌಂಡ್ 1 hour ಪ್ಲಸ್ ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾವು ರಿಯಲ್ ಟೈಮಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಜಸ್ಟ್ ನಾವು ನೋಡ್ಬೋದು ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ, ಲಾಕ್ ಆಯಿತು. ಮತ್ತು ಇಲ್ಲಿ ಮೇಲೆ ಇನ್ನೊಂದು ಚಾಂಬರ್ ಇದೆ, ಇದು ಬಂದ್ಬಿಟ್ಟು ನಮಗೆ USB ಚಾರ್ಜಿಂಗ್ ಸಾಕೆಟ್. ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, USB ಚಾರ್ಜಿಂಗ್ ಸಾಕೆಟು. ಪ್ಲಸ್ಸು ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ಬೋದು. ತುಂಬ ಸ್ಪೀಡ್ ಇದೆ ಅಂತ ಕೂಡ ಹೇಳ್ತಾ ಇದ್ರು, ನೋಡೋಣ ಫ್ಯೂಚರಲ್ಲಿ. ಈ ಬಟನ್ನು ಹೊಸ ಬಟನ್ ಇದು, ಈ X3 ಇಲ್ಲ, ಬರೀ ಆನ್ ಬಟನ್ ಒಂದೇ ಇರೋದು. ಈ ಕ್ವಿಕ್ ಬಟನ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ X4 ಅಲ್ಲಿ. ಇದರಲ್ಲಿ ಏನಪ್ಪಾ ಅಂದರೆ ಈ ಕ್ವಿಕ್ ಬಟನ್ ಪ್ರೆಸ್ ಮಾಡಿದಾಗ ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಇಲ್ಲಿ ಮೋಟರ್ ಸೈಕಲ್ಸ್ ಅಂತ, ಅಂದರೆ ಮೋಡ್ಸು. ನಾವು ನಾರ್ಮಲ್ ಆಗಿ ನಾವು ಬೈಕ್ಸಲ್ಲಿ ರೋಡ್ ಮೋಡ್ ಒಂದು, ಆಫ್ ರೋಡ್ ಮೋಡ್ ಒಂದು, ABS ಆನ್ ಮೋಡು, ಆ ಥರ ಮೋಡ್ಸ್ ಬರ್ತಾವಲ್ಲ, ಅದೇ ಥರನೇ ಈ ಕ್ವಿಕ್ ಬಟನ್ ಪ್ರೆಸ್ ಮಾಡಿದಾಗ ಮೋಟರ್ ಸೈಕಲ್ಸ್ ಅಂತ ಬರುತ್ತೆ. ಕಾಣಿಸ್ತಾ ಇದೆಯಾ? ಇದ್ರ ಜೊತೆಗೆ ಮತ್ತೆ ತುಂಬ ಇದಾವೆ ಗುರುವೆ, ಮೋಟರ್ ಸೈಕಲ್ಸ್ ಆಗಿರಲಿ, ರನ್ನಿಂಗು, ವಾಕಿಂಗು ಮತ್ತು ಔಟ್ಡೋರ್ಸು ತುಂಬ ಇದಾವೆ.
ತುಂಬ ಆಪ್ಷನ್ಸ್ ಇದಾವೆ, ತುಂಬ ಮೋಡ್ಸ್ ಇದಾವೆ, ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಯೂಸ್ ಮಾಡ್ತಾ ಗೊತ್ತಾಗ್ತವೆ. ನನಗೂ ಒಂದೊಂದೇ ಕಲಿತಾ ಇದ್ದೀನಿ. ಇದು ಶಟರ್ ಬಟನ್, ಇದು ನಿಮ್ಗೆ ಏನ್ ಕಾಣಿಸ್ತಾ ಇದೆ ಇದು ಶಟರ್ ಬಟನ್. ಇದು ಬಂದ್ಬಿಟ್ಟು ನಮಗೆ ರೆಕಾರ್ಡ್ ಬಟನ್, ಆನ್ ಆಫ್ ಮಾಡ್ಬೋದು. ರೆಕಾರ್ಡ್ ಬಟನ್ ಇದರಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಮತ್ತೆ ನಾವು ಅಂದ್ರೆ ಕೈಯಲ್ಲಿ ಹ್ಯಾಂಡಲ್ಲೇ ಆನ್ ಆಫ್ ಮಾಡ್ಬೋದು, ಫೋಟೋಸ್ ತೆಗಿಬೋದು, ಮತ್ತೆ ವಾಯ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ನಾವು ಹ್ಯಾಂಡಲ್ ಹಿಂಗ್ ತೋರಿಸಿದಾಗ ಇಮಿಡಿಯೇಟ್ ಅದು ರೆಕಾರ್ಡ್ ಆನ್ ಆಗೋದು, ರೆಕಾರ್ಡ್ ಆಫ್ ಆಗೋದು ಎಲ್ಲ ಆಗುತ್ತೆ. ನಾನು ಲೈವ್ ಅಲ್ಲಿ ತೋರಿಸ್ತೀನಿ. ಆಕ್ಚುಲಿ ಶಾಂಪಲ್ ವಿಡಿಯೋಸ್ ಅಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಕ್ಯಾಪ್ ಮೀನ್ಸ್ ಪೌಚ್ ತರ ನೋಡ್ಬೋದು ನೀವು. ಇದು ಪೌಚ್ Insta360 ಇದು ಬಾಕ್ಸ್ ಅಲ್ಲೇ ಕೊಟ್ಟಿದ್ದಾರೆ. ತುಂಬಾ ಅಪ್ಡೇಟ್ ಆಗ್ತಾ ಇದೆ Insta360 ಕೂಡ. ಬಟ್ ಸರ್ವಿಸ್ ಸೆಂಟರ್ ಒಂದು ಬ್ಯಾಂಗ್ಳೂರಲ್ಲಿ ಇಟ್ಟರೆ ತುಂಬಾ ಒಳ್ಳೇದು. ಕಡೆ ಇದೇನಿದೆ ಗ್ರಿಪ್ಸು X3 ಅಲ್ಲಿ ಫುಲ್ ಪ್ಲೈನ್ ಇದೆ, ನೀವು ಡಿಸ್ಪ್ಲೇ ಅಲ್ಲಿ ನೋಡ್ಬೋದು. ನಾನು ಹಾಕ್ತೀನಿ. ಇದರಲ್ಲಿ ಒಂಚೂರು ಸ್ಕ್ರಾಚಸ್ ಮಾದರಿ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ಹೀಟ್ ಜನರೇಟ್ ಆಗುತ್ತಲ್ಲ ಕ್ಯಾಮ್ರಾ ಆನ್ ಅಲ್ಲಿ ಇದ್ದಾಗ, ಆ ಹೀಟ್ ನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಹೆಂಗ್ ಕಂಟ್ರೋಲ್ ಮಾಡುತ್ತೆ ನಮಗೂ ಗೊತ್ತಿಲ್ಲ. ಮೈಕ್ಸ್ ಕೂಡ ಅಷ್ಟೇ, ತುಂಬಾ ಮೈಕ್ಸ್ ಇದಾವೆ. ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಮೈಕ್ ಇದೆ, ತುಂಬಾ ಮೈಕ್ಸ್ ಇದಾವೆ. ನಮಗೆ ಇಲ್ಲಿ ಕ್ಯಾಮ್ರಾ ಮುಂದ್ಗಡೆ ಕೂಡ ಮೈಕ್ ಇದೆ. ಇದು ನಾವು ರೆಕಾರ್ಡ್ ಮಾಡಬೇಕಾದ್ರೆ ನಾವು ಎತ್ ಕಡೆಯಿಂದ ಮಾತಾಡ್ತೀವೋ ಹತ್ ಕಡೆಯಿಂದನೇ ರೆಕಾರ್ಡ್ ಆಗುತ್ತೆ ವಾಯ್ಸ್. ತುಂಬ ಆಪ್ಷನ್ಸ್ ಇದೆ ಮಾರೆ. ನನಗೆ ಕ್ಲಾರಿಟಿ ಇಲ್ಲ ಹೆಂಗ್ ಯೂಸ್ ಮಾಡೋದು ಏನು ಅಂತ. ನೋಡೋಣ, ಕಲಿತೀವಿ. ಯೂಸ್ ಮಾಡ್ತಾ ಕಲಿಯೋಣ. ನಾನು ಇದಾಕ್ತೀನಿ ನೋಡಿ, ಪೌಚ್ ಕಾಣಿಸ್ತಾ ಇದೆಯಾ? ಒಂಥರ ನಮ್ಮ ಫೋನ್ಗೆ ಪೌಚ್ ಇದ್ದಂಗೆ ಕ್ಯಾಮ್ರಾಗೆ ಪೌಚು. ಇದು ಏನಕ್ಕಪ್ಪ ಕೊಟ್ಟಿರೋದು ಇವರು ಅಂದ್ರೆ, ನಾವು ಕೈಯಲ್ಲಿ ಇಟ್ಕೊಂಡಾಗ ಗ್ರಿಪ್ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ನಾನು ಇವಾಗ ರೆಕಾರ್ಡ್ ಮಾಡೋಕ್ಕೆ ಮೆಮೊರಿ ಕಾರ್ಡ್ ಇಲ್ಲ ನನ್ನ ಹತ್ರ. ಆಕ್ಚುಲಿ ಮೆಮೊರಿ ಕಾರ್ಡು ಇದಕ್ಕೆ ಬೇಕಾಗಿರೋ ಮೆಮೊರಿ ಕಾರ್ಡ್ ಬೇರೆ. ಅರೌಂಡ್ ನಮಗೆ 110-120 MB per second ಇರೋ ಮೆಮೊರಿ ಕಾರ್ಡ್ ಹಾಕಿದ್ರೇನೆ ತುಂಬಾ ಚೆನ್ನಾಗಿ ಬರೋದು. ನನ್ನ ಹತ್ರ ಆ ಮೆಮೊರಿ ಕಾರ್ಡ್ ಸದ್ಯಕ್ಕಿಲ್ಲ. ಬಂದ್ಮೇಲೆ ನಾನು ರೆಕಾರ್ಡ್ ಮಾಡಿ ಶಾಂಪಲ್ ವಿಡಿಯೋಸ್ನ ರೆಕಾರ್ಡ್ ಮಾಡಿ ಹಾಕ್ತೀನಿ. ನಾನು ನೋಡ್ತೀರಾ ನೀವು ಫ್ಯೂಚರಲ್ಲಿ 8K ವಿಡಿಯೋಸ್ನ ನನ್ನ ಚಾನಲ್ ನಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವು ಶಾಂಪಲ್ ವಿಡಿಯೋಸ್ ನೋಡಿ ಹೆಂಗ್ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದು Insta360 ಅಲ್ಲಿ ವಾಯ್ಸು ಹೆಂಗಿದೆಯೋ ನಿಮಗೆ ಗೊತ್ತಾಗುತ್ತೆ. ಔಟ್ಡೋರಲ್ಲಿ ಸೌಂಡು ಕೇಳಿಸ್ತಾ ಇದೆಯಾ ಇಲ್ವಾ? ಮೇ ಬಿ ಒಂಚೂರು ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇದೆ, ನೋಡೋಣ. A symphony. Still feeling connected, so I propose that we embrace love, hope and our affection. Nostalgia is spreading out, a bittersweet burning feeling. 'Cause when I start to look around, home isn't the same way you're leaving. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಾರಾಯ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಾನು ಸಿಗೋದಿಲ್ಲ. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.